ಯಾವ್ಯಾವ ಜಿಲ್ಲೆಗಳಲ್ಲಿ ಹೇಗಿದೆ, ಎಷ್ಟು ಪ್ರಕರಣಗಳು ಬರ್ತಾ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಇಲ್ಲಿ ಯಾವ್ಯಾವ ಜಿಲ್ಲೆಯ ಸಂಖ್ಯೆಯನ್ನು ನೋಡ್ತಾ ಹೋಗೋದಾದ್ರೆ, ಸೊ ಬೆಂಗಳೂರು ನಗರದಲ್ಲಿ 93 ಕೇಸ್ ಈಗ ಬಂದಿದೆ. ಸಕ್ರಿಯ ಕೇಸ್ಗಳು 93 ಬೆಂಗಳೂರಿನಲ್ಲಿ. ಸೊ ಹಾಗೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಹೆಚ್ಚಾಗಿದೆ. ಸೊ ಮೈಸೂರು ಭಾಗದಲ್ಲಿ ಹೆಚ್ಚಿನ ಕೇಸ್ಗಳು ಕಂಡು ಬರ್ತಾ ಇದೆ. ಸೊ 93 ಸಕ್ರಿಯ ಕೇಸ್ ಬೆಂಗಳೂರು ನಗರದಲ್ಲೇ ಈಗ ಕಂಡು ಬರ್ತಿರೋದು. ಬಳ್ಳಾರಿಯಲ್ಲಿ 3 ಕೇಸ್ ಈಗ ಕಂಡು ಬರ್ತಾ ಇದೆ ಸಕ್ರಿಯ ಕೇಸ್ಗಳು. ಒಟ್ಟು 93 ಬೆಂಗಳೂರು, 3 ಬಳ್ಳಾರಿ. ಸೊ ಹಾಗೆ ಬಳ್ಳಾರಿ ಹೊರತುಪಡಿಸಿ ಮಂಡ್ಯ, ಮೈಸೂರು ಭಾಗದಲ್ಲೂ ಕೂಡ ಹೆಚ್ಚಿನ ಕೇಸ್ಗಳು ಕಂಡು ಬರ್ತಾ ಇದೆ. ಹಾಗೆ ಮಂಗಳೂರು, ಉಡುಪಿ ಈ ಭಾಗದಲ್ಲೂ ಕೂಡ ಕೇರಳಕ್ಕೆ ಕನೆಕ್ಟೆಡ್ ಆಗಿರೋದ್ರಿಂದ ಹೆಚ್ಚಿನ ಓಡಾಟ ಇರೋದ್ರಿಂದ ಬಳ್ಳಾರಿಯಲ್ಲಿ 3 ಸಕ್ರಿಯ ಕೇಸ್ಗಳು ಕಂಡು ಬಂದಿದೆ. ಇನ್ನು ಯಾವ್ಯಾವ ರಾಜ್ಯಗಳಲ್ಲಿ ಕೊರೋನಾ ಸಕ್ರಿಯ ಕೇಸ್ಗಳು ಇವೆ, ಯಾವ್ಯಾವ ರಾಜ್ಯಗಳಲ್ಲಿ ಕೊರೋನಾ ಸಕ್ರಿಯ ಕೇಸ್ಗಳು ಎಷ್ಟು ಸಂಖ್ಯೆಯಲ್ಲಿವೆ ಅಂತ ನೋಡೋದಾದ್ರೆ, ಕರ್ನಾಟಕದಲ್ಲಿ 105 ಸಕ್ರಿಯ ಕೇಸ್ಗಳು, ಕೇರಳದಲ್ಲಿ ಬರೋಬ್ಬರಿ 2606 ಸಕ್ರಿಯ ಕೇಸ್ಗಳು, ಇನ್ನು ತಮಿಳುನಾಡಿನಲ್ಲಿ 104. ಹತ್ರ ಕರ್ನಾಟಕದ ರೀತಿಯಲ್ಲೇ ತಮಿಳುನಾಡಿನ ಪರಿಸ್ಥಿತಿ ಕೂಡ ಇದೆ. ಆದರೆ ಕೇರಳದಲ್ಲಿ ಕೊರೋನಾ ತಾಂಡವವಾಡ್ತಾ ಇರೋದು ಸ್ಪಷ್ಟವಾಗ್ತಾ ಇದೆ ಈ ಒಂದು ಸಕ್ರಿಯ ಕೇಸ್ಗಳ ಸಂಖ್ಯೆನ ನೋಡ್ತಾ ಇದ್ರೆ. ಯಾಕಂದ್ರೆ ಆರಂಭದಲ್ಲಿ ಕೇರಳ ರಾಜ್ಯದಲ್ಲಿ ಹೆಚ್ಚಿನ ಒಂದು ಆತಂಕ ಶುರುವಾಗಿದ್ದಾಗಿತ್ತು. ಅದೀಗ ಇನ್ನು ಏರಿಕೆ ಆಗ್ತಾ ಇದೆ ಸಕ್ರಿಯ ಕೇಸ್ಗಳ ಸಂಖ್ಯೆ. ಇನ್ನು ಕರ್ನಾಟಕದಲ್ಲಿ ಪ್ರಮುಖವಾಗಿ ಗಮನಿಸಿದ್ರೆ ಬೆಂಗಳೂರಿನ ಭಾಗದಲ್ಲಿ ಹೆಚ್ಚಿನ ಸಕ್ರಿಯ ಕೇಸ್ಗಳು ಪತ್ತೆಯಾಗ್ತಾ ಇರೋದು. ಕರ್ನಾಟಕದಲ್ಲಿ 105 ಸಕ್ರಿಯ ಕೇಸ್ಗಳು ಇಲ್ಲಿ ತನಕ. ಇನ್ನು ಮಹಾರಾಷ್ಟ್ರದಲ್ಲಿ ಇನ್ನೂ ಕೂಡ ಕೊರೋನಾ ಅಷ್ಟರ ಮಟ್ಟಿಗೆ ಪ್ರಭಾವ ಬೀರಿಲ್ಲ. 53 ಸಕ್ರಿಯ ಕೇಸ್ಗಳು. ಗುಜರಾತ್ನಲ್ಲಿ 32 ಪತ್ತೆಯಾಗಿವೆ. ಪುದುಚೇರಿಯಲ್ಲಿ 27 ಸಕ್ರಿಯ ಕೇಸ್ಗಳು ಈಗ ಆಕ್ಟಿವ್ ಪ್ರಕರಣಗಳ ಸಂಖ್ಯೆ. ಇನ್ನು ಗೋವಾದಲ್ಲಿ 19, ತೆಲಂಗಾಣದಲ್ಲಿ 19, ದೆಹಲಿಯಲ್ಲಿ ಇಲ್ಲಿ ತನಕ ಈಗ 3 ಆಕ್ಟಿವ್ ಕೇಸ್ಗಳು ಇವೆ. ಇದರ ಸಂಖ್ಯೆ ಯಾವಾಗ ಬೇಕಾದರೂ ಉಲ್ಬಣ ಆಗಬಹುದು. ಈಗಾಗಲೇ ನೋಡಿದ್ವಿ ಕೇರಳದಲ್ಲಿ ಯಾವ ರೀತಿ ಏರಿಕೆ ಆಗ್ತಾ ಇದೆ ಅಂತ. ಅದೇ ರೀತಿ ಉಳಿದ ರಾಜ್ಯಗಳಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಆ ರೀತಿ ಸಕ್ರಿಯ ಕೇಸ್ಗಳ ಸಂಖ್ಯೆ ಹೆಚ್ಚಾಗುವ ನಿರೀಕ್ಷೆ ಇದೆ. ಕರ್ನಾಟಕದಲ್ಲಿ 105 ಸಕ್ರಿಯ ಕೇಸ್ಗಳು ಇಲ್ಲಿ ತನಕ. ಇದೀಗ ಮುಂದಿನ ದಿನಗಳಲ್ಲಿ ಇನ್ನೆಷ್ಟು ಏರಿಕೆ ಆಗುತ್ತೋ ಅನ್ನುವಂತಹ ಆತಂಕ ಇದೆ.